Hello guys, welcome back to my channel English with Manita. English sentences anna kannadದಿಂದ learn ಮಾಡ್ಕೊಳ್ಳೋಣ. Let's get into the video now. Number 1 in our list is ಎಕ್ಸ್ಕ್ಯೂಸ್ ಮೀ, ನಾನು ಆ ರೂಮ್ಗೆ ಹೇಗೆ ಹೋಗ್ಬೋದು ಅಂತ ದಾರಿ ಕೇಳ್ತೀರಲ್ವ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀರ, ನೀವು ಒಂದು ಅಪಾರ್ಟ್ಮೆಂಟ್ಗೆ ನಿಮ್ಮ ಫ್ರೆಂಡ್ಸ್ನ ಹುಡ್ಕೊಂಡು ಹೋಗಿರ್ತೀರ. ಸೊ ಆಗ ಯಾರನ್ನಾದರೂ ಹುಡ್ಕೊಂಡು ಹೋಗಿದ್ದಾಗ ಆ ರೂಮ್ ನಂಬರ್ಗೆ ಹೇಗೆ ಹೋಗೋದು ಅಂತ ಕೇಳ್ತೀರಲ್ವ ನಾವು. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಎಕ್ಸ್ಕ್ಯೂಸ್ ಮೀ, ಹೌ ಕ್ಯಾನ್ ಐ ಗೋ ಟು ದ ರೂಮ್ ನಂಬರ್ 13 ಆರ್ ವಾಟ್ ಎವರ್ ಎಲ್ಸ್ ರೂಮ್ ನಂಬರ್ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಎಕ್ಸ್ಕ್ಯೂಸ್ ಮೀ, how can I go to the room number, how can I find the room number ಅಂತಲೂ ಹೇಳ್ಬೋದು, ಹೇಗೆ ಹುಡುಕ್ಲಿ ಅಂತಲೂ ಹೇಳ್ಬೋದು. ಸೊ how can I find or how can I go to the room number 13 ಅಂತ ಯೂಸ್ ಮಾಡ್ಬೋದು. ನಂಬರ್ 2 in our list is ನನಗೆ ನನ್ನ ಸ್ವಂತ ಊರಿಗೆ ಹೋಗಬೇಕು ಅನಿಸ್ತಿದೆ. ಇವಾಗ ಎಲ್ಲಾದರೂ ನಾನು ಹೋಗಬೇಕು ಅನ್ನಿಸ್ತಿದೆ ಅಂತ ಹೇಳ್ತೀರಲ್ವ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಐ ಫೀಲ್ ಲೈಕ್ ಅಂತ ಯೂಸ್ ಮಾಡಬೇಕು. ಸೊ ನನಗೆ ನನ್ನ ಸ್ವಂತ ಊರಿಗೆ ಹೋಗಬೇಕು ಅನಿಸ್ತಿದೆ, ಇಲ್ಲ ಎಲ್ಲಾದರೂ ಹೋಗಬೇಕು ಅನ್ನಿಸ್ತಿದೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಐ ಫೀಲ್ ಲೈಕ್ ಗೋಯಿಂಗ್ ಟು ಮೈ ಹೋಮ್ ಟೌನ್, ಐ ಫೀಲ್ ಲೈಕ್ ಗೋಯಿಂಗ್ ಟು ಮೈ ವಿಲೇಜ್, ಐ ಫೀಲ್ ಲೈಕ್ ಗೋಯಿಂಗ್ ಸಮ್ವೇರ್ ಅಂತ ಯೂಸ್ ಮಾಡಬೇಕು. ಐ ಫೀಲ್ ಲೈಕ್ ಗೋಯಿಂಗ್ ಟು ಮೈ ವಿಲೇಜ್, ಐ ಫೀಲ್ ಲೈಕ್ ಗೋಯಿಂಗ್ ಟು ಮೈ ಹೋಮ್ ಟೌನ್. ಓಕೆ, ನಂಬರ್ 3 in our list is ಬರೀ ಕಾಲಲ್ಲಿ ಓಡಾಡಬೇಡ, ಚಪ್ಪಲಿ ಹಾಕ್ಕೊಂಡು ಓಡಾಡು ಅಂತ ಹೇಳ್ತೀರಲ್ವ ನಾವು. ಇದನ್ನು ನಾವು ಕಿಡ್ಸ್ಗೆ ಮೋಸ್ಟ್ಲಿ ಯೂಸ್ ಮಾಡ್ತೀವಿ, ಚಿಲ್ಡ್ರನ್ಸ್ಗೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಬರಿಗಾಲಲ್ಲಿ ಓಡಾಡಬೇಡ ಅಂತ ಹೇಳೋದಕ್ಕೆ ಬರಿಗಾಲಲ್ಲಿ ಅದನ್ನು ಇಂಗ್ಲೀಷ್ನಲ್ಲಿ ಬೇರ್ ಫುಟ್ ಅಂತ ಹೇಳ್ತೀರಿ. ಸೊ ಬರಿಗಾಲಲ್ಲಿ ಓಡಾಡಬೇಡ, ಚಪ್ಪಲಿ ಹಾಕ್ಕೊಂಡು ಓಡಾಡು ಅಂತ ಹೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ವಾಕ್ ಬೇರ್ ಫುಟ್, ವೇರ್ ಯೋರ್ ಸ್ಲಿಪ್ಪರ್ಸ್ ಆರ್ ಸ್ಯಾಂಡಲ್ ಅಂತ ಯೂಸ್ ಮಾಡ್ಬೋದು. ಡೋಂಟ್ ವಾಕ್ ಬೇರ್ ಫುಟ್, ವೇರ್ ಯೋರ್ ಸ್ಲಿಪ್ಪರ್ಸ್ ಆರ್ ಸ್ಯಾಂಡಲ್ಸ್. ನಂಬರ್ 4 in our list is ನನ್ನನ್ನು ನೋಡಿ ಯಾಕೆ ಗುರಾಯಿಸ್ತಾ ಇದೆಯಾ. ಇವಾಗ ಯಾರಾದರೂ ಒಂದು ಪರ್ಸನ್ ನಿಮ್ಮನ್ನು ನೋಡಿ ಗುರಾಯಿಸ್ತಾ ಇದ್ದಾರೆ, ನಿಮ್ಮನ್ನೇ ನೋಡ್ತಾ ಇದ್ದಾರೆ, ಲೈಕ್ ಆ್ಯಂಗ್ರಿ ಮೂಡಲ್ಲಿ ನೋಡ್ತಾ ಇದ್ದಾರೆ, ಅದನ್ನು ಇಂಗ್ಲೀಷ್ನಲ್ಲಿ ಸ್ಟೇರ್ ಅಂತ ಹೇಳ್ತೀವಿ. ಓಕೆನಾ, ಗುರಾಯಿಸೋದು ಅಂತ ಹೇಳ್ತಾರಲ್ವ, ಅದನ್ನು ಸ್ಟೇರ್ ಅಂತ ಯೂಸ್ ಮಾಡ್ತೀರಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು, ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ, ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ ಅಂತ ಹೇಳ್ಬೋದು. ನಂಬರ್ 5 in our list is ನೀವು ಒಂದು ಲ್ಯಾಂಗ್ವೇಜ್ನ ಲರ್ನ್ ಮಾಡುವಾಗ ತಪ್ಪುಗಳಾಗುತ್ತೆ, ಭಯ ಪಡಬಾರ್ದು ಅಂತ ಹೇಳ್ತೀರಲ್ವ ನಾವು. ನೀವು ಒಂದು ಲ್ಯಾಂಗ್ವೇಜ್ ಲರ್ನ್ ಮಾಡ್ಕೊಳ್ಳುವಾಗ ತಪ್ಪುಗಳಾಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ, ಅದನ್ನು ನೋಡಿ ಭಯ ಪಡಬಾರ್ದು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು, ಯು ಶುಡ್ ನಾಟ್ ಬಿ ಆರ್ ಯು ಮಸ್ಟ್ ನಾಟ್ ಬಿ ಅಫ್ರೈಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ವೈಲ್ ಯು ಆರ್ ಲರ್ನಿಂಗ್ ಲ್ಯಾಂಗ್ವೇಜ್. ಯು ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ವೈಲ್ ಯು ಆರ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಯು ಶುಡ್ ನಾಟ್ ಬಿ ಆರ್ ಯು ಮಸ್ಟ್ ನಾಟ್ ಬಿ ಅಫ್ರೈಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ವೈಲ್ ಆರ್ ವೆನ್ ಯು ಆರ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆ, ನಂಬರ್ 6 in our list is ನೀನು ಯಾಕೆ ಅಲ್ಲಿಗೆ ಹೋದೆ ಅಂತ ಕೇಳ್ತಿರಲ್ವ. ನಮ್ಮ ಚಿಲ್ಡ್ರನ್ಸ್ಗೆ ಕೂಡ ನಾವು ಇದನ್ನು ಯೂಸ್ ಮಾಡ್ತೀರಿ. ಯಾಕೆ ಅಲ್ಲಿಗೆ ಹೋದೆ ನೀನು ಅಂತ ಹೇಳೋದಕ್ಕೆ ವೈ ಡಿಡ್ ಯು ಗೋ ದೇರ್, ವೈ ಡಿಡ್ ಯು ಗೋ ದೇರ್. ನಂಬರ್ 7 in our list is ಈಗ ನಾನು ಅಲ್ಲಿ ಇರಬೇಕಾಗಿತ್ತು, ಈ ಟೈಮ್ನಲ್ಲಿ ನಾನು ಅಲ್ಲಿ ಆ ಒಂದು ಪ್ಲೇಸಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತೀರಲ್ವ. ಅಲ್ಲಿಗೆ ಹೋಗಬೇಕಾಗಿತ್ತು ಇವತ್ತು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಸಪೋಸ್ಡ್ ಟು ಅಂತ ಹೇಳಬೇಕು. ಸೊ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ಇವತ್ತು ಅಂತ ಹೇಳೋದಕ್ಕೆ ಐ ಆಮ್ ಸಪೋಸ್ ಟು ಗೋ ದೇರ್, ಐ ಆಮ್ ಸಪೋಸ್ ಟು ಗೋ ಟು ದಟ್ ಪ್ಲೇಸ್ ಟುಡೇ. ಸೊ ವಾಟ್ ಎವರ್ ದ ಪ್ಲೇಸಸ್, ಸೊ ಐ ಆಮ್ ಸಪೋಸ್ ಟು ಗೋ ಟು ಮುನ್ನಾರ್, ಸೊ ಐ ಆಮ್ ಸಪೋಸ್ ಟು ಗೋ ಟು ಟ್ರಿಪ್ ಟುಡೇ. So like this you can use the sentence. Number 8 in our list, number 8 in our list is ಇವಾಗ ನಿಮಗೆ ಯಾರಾದರೂ ಹರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಹೇಗೆ ಹೇಳ್ತೀರಿ ನಾವು, ಹೇಗೆ ನನ್ನ ಮನಸ್ಸನ್ನ ನಾನು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ವ ನಾವು. ಹೇಗೆ ನನ್ನ ಮನಸ್ಸನ್ನು ನಾನು ಸಮಾಧಾನ ಮಾಡ್ಕೊಳ್ಳಿ, ಯಾರಾದರೂ ಹರ್ಟ್ ಮಾಡಿಬಿಟ್ರೆ ಈ ಥರ ಒಂದು ಫೀಲ್ ಇರುತ್ತೆ ನಮಗೆ. ಸೊ ನಾನು ಹೇಗೆ ನನ್ನ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ವ, ಅದನ್ನು ಇಂಗ್ಲೀಷ್ನಲ್ಲಿ ಹೌ ಡು ಐ ಕನ್ವಿನ್ಸ್ ಮೈ ಹಾರ್ಟ್, ಹೌ ಡು ಐ ಕನ್ವಿನ್ಸ್ ಮೈ ಹಾರ್ಟ್. ನಂಬರ್ 9 in our list is ಇನ್ಮೇಲೆ ಯಾವತ್ತೂ ನೀನು ನನಗೆ ಕಾಲ್ ಮಾಡಬಾರ್ದು,
ಇನ್ಮೇಲೆ ಯಾವತ್ತು ನೀನು ನನಗೆ ಕಾಲ್ ಮಾಡಬಾರ್ದು ಅಂತ ಹೇಳ್ತೀರಲ್ವ ನಾವು ಕನ್ನಡದಲ್ಲಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಡೋಂಟ್ ಎವರ್ ಕಾಲ್ ಮೀ ಅಗೇನ್. ಡೋಂಟ್ ಎವರ್ ಕಾಲ್ ಮೀ ಅಗೇನ್. ಫಸ್ಟ್ ಇನ್ ಆರ್ ಲಿಸ್ಟ್ ಇಸ್, ಇವಾಗ ನೀವು ಎಲ್ಲಾದರೂ ಹೋಗಿಲ್ಲ ಅಂದರೆ, ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಪ್ಯಾರೆಂಟ್ಸ್ ಬೈತಾರೆ, ಬೈಬಹುದು, ಅಥವಾ ಯಾರಾದರೂ ಬೈಬಹುದು. ಏನಾದರೂ ಮಿಸ್ಟೇಕ್ಸ್ ಮಾಡಿಬಿಟ್ರೆ ಯಾರಾದರೂ ಬೈಬಹುದು ಅಂತ ಹೇಳ್ತೀರಲ್ವ, ಬೈಬಹುದು ಆರ್ ಸ್ಕೋಲ್ಡ್ ಮಾಡ್ಬೋದು ಅಂತ ಹೇಳ್ತೀರಲ್ವ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಮೇ ಅಂತ ಹೇಳ್ತಾರೆ. ಸೊ ಇಫ್ ಯು ಆರ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್, ಯೋರ್ ಪ್ಯಾರೆಂಟ್ಸ್ ಮೇ ಸ್ಕೋಲ್ಡ್ ಯು. ಇಫ್ ಯು ಆರ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್, ಯೋರ್ ಪ್ಯಾರೆಂಟ್ಸ್ ಮೇ ಸ್ಕೋಲ್ಡ್ ಯು ಅಂತ ಯೂಸ್ ಮಾಡಬೇಕು. ಓಕೆನಾ? ಸೊ ದಟ್ಸ್ ಇಟ್ ಫಾರ್ ದ ಲೆಸನ್ ಟುಡೇ. ಹೋಪ್ ನಿಮಗೆ ಎಲ್ಲರಿಗೂ ಈ ಲೆಸನ್ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಕೂಡ ಕನ್ನಡದಿಂದ ಇಂಗ್ಲೀಷನ್ನು ಲರ್ನ್ ಮಾಡ್ಕೋಬೇಕು ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆವರ್ ಸ್ಟಾಪ್ ಲರ್ನಿಂಗ್, ನೆವರ್ ಸ್ಟಾಪ್ ಗ್ರೋಯಿಂಗ್.